ಒಂದ್ ರೀತಿ ಏನು ಅಂತ ಹೇಳಿದ್ರೆ ಪದ ಉಪಯೋಗ ಮಾಡೋದು ಸರಿನೋ ಗೊತ್ತಿಲ್ಲ. ಆಮೇಲೆ ಪ್ರಶ್ನೆ ಒಂಥರ ಕಳ್ಳರಿಗೆ ಪುರಸ್ಕಾರ ಮಾಡ್ದಂಗೆ. ಯಾರು ಒತ್ತುದಾರಿದಾರನಿರ್ತಾರೋ ಅವ್ರಿಗೆ ನೀವು ಪರಿಹಾರ ಕೊಡ್ತೀರಾ? ಈಗ ಲ್ಯಾಂಡ್ ಯಾರ್ಯಾರು ಇದು ಕಳ್ಳ ಮಾಫಿಯಾದವರು ಇದಾರಲ್ಲ, ಲ್ಯಾಂಡ್ ಗ್ರಾಬರ್ಸ್, ಅವ್ರಿಗೆಲ್ಲ ನೀವು ಎನ್ಕರೇಜ್ ಮಾಡ್ದಂಗತ್ತೈತೆ. ಎನ್ಕರೇಜ್ ಮಾಡ್ದಂಗತ್ತೆ. ಅವರೆಲ್ಲ ಈ ತರ ಮನೆಗಳನ್ನ ಮಾರ್ಬಿಟ್ಟು ಎಲ್ಲಾರ್ಗು ಲ್ಯಾಂಡ್ ಗ್ರಾಬರ್ಸ್ ಸರ್ಕಾರಿ ಜಮೀನಲ್ಲಿ ನಾಳೆ ಮನೆ ಯಾರಿಗೋ ಮಾರ್ಬಿಟ್ಟಿರ್ತಾರೆ ಎಲ್ಲ ಲ್ಯಾಂಡ್ ಗ್ರಾಬರ್ಸ್. ಈಗ ಯಾರೋ ಮನೆಯಲ್ಲೇ ಅಲ್ಲಿ ವಾಸ ಇರ್ತಾರೆ, ಅದನ್ನ ಸರ್ಕಾರಿ ಜಮೀನು ಡೆಮಾಲಿಷನ್ ಮಾಡ್ತೀರಾ. ಈಗ ಅವ್ರಿಗೆಲ್ಲ ಪರಿಹಾರ ಕೊಡ್ತೀರಾ? ಹೇಳಿ. ಸಿದ್ದರಾಮಯ್ಯನವರು ನೀವು ಕಾನೂನು ತಜ್ಞರು ಅಂತಿರಲ್ಲ, ಲಾಯರು ಅಂತಿರಲ್ಲ, ಯಾವ ಅಡಿಯಲ್ಲಿ ಕೊಡ್ತೀರಾ ಇವರಿಗೆ? ಯಾವ ಆವಾಸ್ ಯೋಜನೆ ಕೊಡ್ತೀರಾ ಹೇಳಿ? ಅಂದ್ರೆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಮನಸ್ಸೋ ಇಚ್ಛೆ ತೊಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದೀರಾ. ಹೊಸದಾಗಿ ಈ ಲ್ಯಾಂಡ್ ಗ್ರಾಬಿಂಗ್ ಮಾಫಿಯಾಗೆ ಉತ್ತೇಜನ ಕೊಡ್ತಾ ಇದ್ದೀರಾ. ಮಿನಿ ಪಾಕಿಸ್ತಾನಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀರಾ. ನೀವು ಹಿಂಗ್ ಮಾಡಕ್ ಶುರು ಮಾಡಿದ್ರೆ ಕ್ರೈಮ್ ಶುರು ಆಗ್ತೈತೆ, ಕಳ್ಳಕಾಕರು ಶುರು ಆಗ್ತಾರೆ. ಈ ಬಾಂಗ್ಲಾದೇಶದಿಂದ ಬಂದವರು ಡ್ರಗ್ ಮಾಫಿಯಾ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಬೇರೆ ದೇಶದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ, ಅವರೆಲ್ಲ ಡ್ರಗ್ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಡ್ರಗ್ ಮಾಫಿಯಾ ಶುರು ಆಗ್ತೈತೆ. ಇದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಡ್ತೀರಾ? ಇನ್ನೂ ಒಂದು ಆಘಾತಕಾರಿ ಸುದ್ದಿ ಅಂತ ಹೇಳಿದ್ರೆ, ಇವರೆಲ್ಲ ಯಾರು? ಇವರೆಲ್ಲ ಯಾರು? ಎಲ್ಲಿಂದ ಬಂದಿದ್ದಾರೆ? ಅಲ್ಲಿರುವುದು ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಈ ಸುಮ್ಮನೆ ಬಂದವರಿಗೆಲ್ಲ ನೀವು ನಮ್ಮನೆ ಮಾಡಕ್ ಹೊರಟ್ರೆ ನಮ್ಮನೆಗಳ ಕತೆ ಏನು? ಏನ್ ಕೇಳ್ತಾರೆ ಬಂದವರು? ಮಾಫಿಯಾ, ಡ್ರಗ್ ಮಾಫಿಯಾ ಮಾಡ್ತಾರೆ. ಸಡನ್ ಬಂದ್ರೆ ಅವ್ರಿಗೆ ಯಾರು ಬಿಸ್ನೆಸ್ ಯಾರು ಕೊಡ್ತಾರೆ? ಅದನ್ನೇ ನಾನು ಸರ್ಕಾರ ಈಗ ಮುಖ್ಯಮಂತ್ರಿನೇ ಹೇಳಿದಾರಲ್ಲ, ನಮ್ಮವರಲ್ಲ ಅಂತ ಹೇಳಿದ್ದಾರೆ, ವಲಸಿಗರು ಅಂತ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಅಲ್ಲಿ ಮಾಡಿದಾರಲ್ಲ, ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕದವರಲ್ಲ ಅಂತ ಹೇಳಿದ್ದಾರೆ ಅವರು. ನಿಮಗೂ ಗೊತ್ತಿದೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಬೇಲಿ ಹಾಕಕ್ಕೆ ಬಿಟ್ಟಿಲ್ಲ ಅಮ್ಮ ತಾಯಿ. ಎಲ್ಲ ಕಡೆ ಬೇಲಿ ಹಾಕಿದ್ದಾರೆ. ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಪೂರ್ತಿ ಬೇಲಿ ಹಾಕಿದ್ದಾರೆ. ರಾಜಸ್ಥಾನ ಇರ್ಬೋದು, ಗುಜರಾತ್, ಕಾಶ್ಮೀರ ಎಲ್ಲ ಕಡೆ ಬೇಲಿ ಇದೆ. ನಮ್ದು ಪಾಕಿಸ್ತಾನ ಮಧ್ಯೆ ಇಲ್ಲೂ ಬೇಲಿ ಇದೆ. ಈ ಕಡೆ ಬಾಂಗ್ಲಾದೇಶದ್ದು, ಇಲ್ಲಿ ವೆಸ್ಟ್ ಬೆಂಗಾಲ್ ಒಂದ್ ಕಡೆ ಬೇಲಿ ಹಾಕಕ್ಕೆ ಬಿಟ್ಟಿಲ್ಲ ಅವರು. ಯಾಕೆ ಅಂದ್ರೆ ನುಸುಳ್ಕೊಳ್ಳೋರ್ಗು 20,000 ಕೊಟ್ರೆ ಒಳ್ಳೆ ದಂಧೆ ಅದು. ಅದರಿಂದ ಇಲ್ಲಿ ನಮ್ಮನೆಯವ್ರಿಗೆ ನೀವು ಜಾಗ ಇಲ್ಲ. ಈಗ ಯಾರ್ಯಾರು ಹೊಡೆದಾಕಿದ್ದೀರಾ ಅವ್ರಿಗೆ ಎಲ್ಲಿ ಜಾಗ ಕೊಟ್ಟಿದ್ದೀರಾ? ಸರ್ಕಾರ ಬಿಡುಗಡೆ ಮಾಡಿರೋ ಒಂದು ಅಂಕಿಅಂಶ ನಿಮ್ಗೆ ಹೇಳ್ತಾ ಇದ್ದೀನಿ. ಸರ್ಕಾರ ಬಿಡುಗಡೆ ಮಾಡಿರೋ ಒಂದು ಅಂಕಿಅಂಶ, ನಿವೇಶನ ರೈತರು ಕರ್ನಾಟಕದಲ್ಲಿ ಗ್ರಾಮೀಣ ಭಾಗದಲ್ಲಿ ನಿವೇಶನ ರೈತರು ಗ್ರಾಮೀಣ ಭಾಗದಲ್ಲಿ 70,000 7,03,976 ಜನ ಗ್ರಾಮೀಣ ಭಾಗದಲ್ಲಿ. ನಗರ ಭಾಗದಲ್ಲಿ 10,27,657. ಒಟ್ಟು 17,31,633. ವಸತಿ ರಹಿತರು, ನಿವೇಶನ ರೈತರು, ಇದು ವಸತಿ ರೈತರು, ಅವರು 2 ಲಕ್ಷ. ಒಟ್ಟು ಹೇಳ್ತೀನಿ 37,48,766 ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ. 37,48,766 ಜನ ಅರ್ಜಿ ಹಾಕೊಂಡು ಕಳೆದ 10-15 ವರ್ಷದಿಂದ ವಸತಿಗಾಗಿ, ಮನೆಗಾಗಿ
ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಿ ದುಡ್ಡು ಕಟ್ಟಿ ಕಾಯ್ತಾ ಇದ್ದಾರೆ. ಇದನ್ನ ಹೇಳಿದ್ನಲ್ಲ, ಸರ್ಕಾರದ ಇದರದೇ ನಾನು ಹೇಳ್ತಾರೆ, ಅಫಿಷಿಯಲ್ ಡಾಕ್ಯುಮೆಂಟ್, ಗವರ್ಮೆಂಟ್ ಬಿಡುಗಡೆ ಎಲ್ಲ ಆವಾಜು ಇಷ್ಟು ಕಾಯ್ತಾ ಇದ್ದಾರೆ. ಇವ್ರ ಮನೆ ಮಕ್ಕಳು, ಈ ಮನೆ ಮಕ್ಕಳಿಗೆ ನೀವು ಟೋಪಿ ಹಾಕ್ಬಿಟ್ಟು ಬಾಂಗ್ಲಾದೇಶದಿಂದ ಬಂದವರು, ಇನ್ನೂ ಗ್ಯಾರಂಟಿ ಇಲ್ಲ ಯಾವ ದೇಶ, ಬಾಂಗ್ಲಾನೋ ಪಾಕಿಸ್ತಾನನೋ ಯಾವುದೋ ಗ್ಯಾರಂಟಿ ಇಲ್ಲ. ಅವ್ರಿಗೆ ವಿಶೇಷ ಕರುಣೆ, ಮಾನವೀಯತೆ, ಮಾನ ಮರ್ಯಾದೆ ಇದೆಯಾ ನಿನ್ಗೆ? ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆನ್ರಿ? ಮಾನವೀಯತೆ, ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಲ್ಲ. ನಮ್ಮನೆ ಮಕ್ಕಳಿಗೆ ಮಾನ ಬಿಟ್ಟು ನೀವು ಕೊಟ್ಟಿಲ್ಲ. ಇಷ್ಟು ಜನಕ್ಕೆ ಕಾಯ್ತಾ ಇದ್ದಾರೆ 15 ವರ್ಷ. ನೀವು ಅವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತೀರ. ಅದು ಆಗ್ಲೇ ಎಲ್ಲ ಏನು, ನನ್ನ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ಬೇಗ ಮನೆ ಸ್ಯಾಂಕ್ಷನ್ ಆಗಿದ್ದು ನಾನು ನೋಡೇ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಪಟಾಪಟ್ ರಾಹುಲ್ ಗಾಂಧಿ ಪಟಾಪಟ ಕಟಾಕಟ್ ಅಂತ ವೇಣುಗೋಪಾಲ್ ಅಲ್ಲಿ ಹೇಳಿದ ತಕ್ಷಣ, ರಾಹುಲ್ ಗಾಂಧಿ ಫೋನ್ ಮಾಡಿದ ತಕ್ಷಣ ಕೇರಳದ MP ಬಂದು ಹೋದ ತಕ್ಷಣ ಕಟ್ ಅಂತ ಹೇಳಿ ನೀವು ಸೈಟು ಅವ್ರ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಹೇಳಿ ಯಾವ ಕಾನೂನು? ನೀವು ಆಶ್ರಯ ಕೊಡಬೇಕಾದ್ರೆ ಆಶ್ರಯ ಸಮಿತಿ ಇದೆ, 5-6 ಜನ ಮೆಂಬರ್ ಇರ್ತಾರೆ. ಏನಿಲ್ಲ. ಮಾನವೀಯತೆ, ಮಾನ ಮರ್ಯಾದೆ ಇದೆಯಾ ನಿನ್ಗೆ? ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆನ್ರಿ? ಮಾನವೀಯತೆ, ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಲ್ಲ. ನಮ್ಮನೆ ಮಕ್ಕಳಿಗೆ ಮಾನ ಬಿಟ್ಟು ನೀವು ಕೊಟ್ಟಿಲ್ಲ. ಇಷ್ಟು ಜನಕ್ಕೆ ಕಾಯ್ತಾ ಇದ್ದಾರೆ 15 ವರ್ಷ. ನೀವು ಅವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತೀರ. ಅದು ಆಗ್ಲೇ ಎಲ್ಲ ಏನು, ನನ್ನ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ಬೇಗ ಮನೆ ಸ್ಯಾಂಕ್ಷನ್ ಆಗಿದ್ದು ನಾನು ನೋಡೇ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಪಟಾಪಟ್ ರಾಹುಲ್ ಗಾಂಧಿ ಪಟಾಪಟ ಕಟಾಕಟ್ ಅಂತ ವೇಣುಗೋಪಾಲ್ ಅಲ್ಲಿ ಹೇಳಿದ ತಕ್ಷಣ, ರಾಹುಲ್ ಗಾಂಧಿ ಫೋನ್ ಮಾಡಿದ ತಕ್ಷಣ ಕೇರಳದ MP ಬಂದು ಹೋದ ತಕ್ಷಣ ಕಟ್ ಅಂತ ಹೇಳಿ ನೀವು ಸೈಟು ಅವ್ರ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಹೇಳಿ ಯಾವ ಕಾನೂನು? ನೀವು ಆಶ್ರಯ ಕೊಡಬೇಕಾದ್ರೆ ಆಶ್ರಯ ಸಮಿತಿ ಇದೆ, 5-6 ಜನ ಮೆಂಬರ್ ಇರ್ತಾರೆ. ಏನಿಲ್ಲ.